ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಷಯ. ನೀವು ನೋಡ್ತಿರೋದು RS ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂದರೆ ನಾವೇನು ಮುಂದಿನ ಒಂದು ಯಾವುದೇ ಒಂದು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫೈ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡ್ತೀವಪ್ಪ ಅಂದರೆ AFO ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್. ಈ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಹುದ್ದೆಯನ್ನು ಪಡೆದುಕೊಳ್ಳಲು ಯಾವ್ಯಾವ ಒಂದು ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಬೇಕು, ಅದೇ ರೀತಿಯಾಗಿ ಅದರ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ, ಆ ಒಂದು ಜಾಬ್ಗೆ ಸೇರಿದ ಮೇಲೆ ಅವರಿಗೆ ಒಂದು ಸ್ಯಾಲ್ರಿ ಎಷ್ಟು ಬರುತ್ತೆ, ಅದೇ ರೀತಿಯಾಗಿ ಅದನ್ನು ಪ್ಯಾಟರ್ನಲ್ ಸಿಲೆಬಸನ್ನು ನೋಡೋಣ. ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಒಂದು ಸಂಪೂರ್ಣವಾದ ವಿವರಗಳೊಂದಿಗೆ ನಾವು ಒಂದು ಚರ್ಚೆ ಮಾಡೋಣ ಅಂತ ಹೇಳ್ಬೋದು. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ 60,000 to 65,000 ಸ್ಯಾಲ್ರಿ ಬರುತ್ತೆ. ಗ್ರ್ಯಾಜುಯೇಷನ್ ಒಂದು ಕಂಪ್ಲೀಟ್ ಆಗಿರಬೇಕು. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಒಂದು 3 ವಿಭಾಗದಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ. ಇದೊಂದು ಬ್ಯಾಂಕಿನ ಕ್ಯಾಟಗರಿಯ ಒಂದು ಜಾಬ್ ಇದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಒಂದು ಹುದ್ದೆಗೆ ಸೇರಲು ಯಾವ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕಂತಕ್ಕಂಥದ್ದು. ಮೊದಲನೇದಾಗಿ ಭಾರತೀಯ ವ್ಯಕ್ತಿಯಾಗಿರಬೇಕು. ಅವರ ಒಂದು ಏಜು 20 to 30 ವರ್ಷದ ಒಳಗಾಗಿರಬೇಕು. ಅವರು ಯಾವುದೇ ಒಂದು 4 ವರ್ಷದ ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ಫಾರ್ಮ್ ಸೈನ್ಸಲ್ಲಿ 4 ವರ್ಷದ ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ಫಾರ್ಮ್ ಸೈನ್ಸ್ ಯಾವಪ್ಪ ಅಂದರೆ ಅಗ್ರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಿಶರಿ ಆಗಿರ್ಬೋದು, ಈ ಯಾವ್ಯಾವ ಒಂದು ಫಾರ್ಮ್ ಸೈನ್ಸ್ ಬರುತ್ತಲ್ಲ, ಆ ಒಂದು ಫಾರ್ಮ್ ಸೈನ್ಸಲ್ಲಿ 4 ವರ್ಷದ ಒಂದು ಉನ್ನತ ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ವಯಸ್ಸಿನ ಸಡಿಲಿಕೆ ನೋಡೋದಾದರೆ ಅವರಿಗೊಂದು ಮ್ಯಾಕ್ಸಿಮಮ್ ಆಗಿ 20 to 30 ವರ್ಷದ ಒಳಗಿನ ಒಂದು ವಯಸ್ಸಾಗಿರಬೇಕು. ಅದೇ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ನೋಡೋದಾದರೆ SC ST ಅವರಿಗೆ 5 ವರ್ಷದ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅದರ್ಸ್ ಅಥವಾ ಬ್ಯಾಕ್ವರ್ಡ್ ಏನಾಗಿರ್ತಾರೆ ಅವರಿಗೆ 3 ವರ್ಷ ಇರುತ್ತೆ. PW ಅವರಿಗೆ 10 ವರ್ಷ ಒಂದು ವಯಸ್ಸಿನ ಸಡಿಲಿಕೆ ಇರುತ್ತೆ. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 5 ವರ್ಷದ ವಯಸ್ಸಿನ ಸಡಿಲಿಕೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಬರೀ ಈ ಒಂದು 4 ವರ್ಷ ಡಿಗ್ರಿ ಯಾರು ಮುಗಿಸ್ತಾರೋ ಅವರೇ ಒಂದು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಈಗ ಪ್ರೆಸೆಂಟಾಗಿ 4ನೇ ವರ್ಷದಲ್ಲಿ ಏನೋ ಒಂದು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಆ ಒಂದು ವಿದ್ಯಾಭ್ಯಾಸ ಮಾಡ್ತಿರುವ ಒಂದು ಅಭ್ಯರ್ಥಿಗಳು ಕೂಡ ಈ ಒಂದು AFO ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ಕೊನೆಯ ಒಂದು ಏನು ಸೆಮಿಸ್ಟರ್ ಆಗಿರುತ್ತೆ, ಆ ಒಂದು ಸೆಮಿಸ್ಟರು ಅವರ ಒಂದು ಹುದ್ದೆ ಬರುವಾಗ ಅಥವಾ ಆ ಒಂದು ಹುದ್ದೆಯನ್ನು ಕ್ಲಿಯರ್ ಆಗುವಾಗ ಅವರ ಒಂದು ಏನು ಗ್ರ್ಯಾಜುಯೇಷನ್ ಟೈಮ್ ಇರುತ್ತೆ, ಆ ಗ್ರ್ಯಾಜುಯೇಷನ್ ಪೀರಿಯಡ್ ಕೂಡ ಕಂಪ್ಲೀಟ್ ಆಗಿದ್ದರೆ ಆ ಒಂದು ಹುದ್ದೆಗೆ ಅವರು ಕೂಡ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಗ್ರ್ಯಾಜುಯೇಷನ್ ಮುಗಿಸಿರೋರು, ಅದೇ ರೀತಿಯಾಗಿ 4ನೇ ವರ್ಷದ ಲಾಸ್ಟ್ ಟೈಮ್ ಏನು ಓದ್ತಿದ್ದಾರೆ ಅವರು ಕೂಡ ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು AFO ಹುದ್ದೆಯನ್ನು ಒಂದು ಕ್ಲಿಯರ್ ಮಾಡಿದಾಗ ಯಾವ ಒಂದು ಬ್ಯಾಂಕ್ನಲ್ಲಿ ಆ ಒಂದು ಅಭ್ಯರ್ಥಿ ಕೆಲಸ ಮಾಡ್ಬೋದು ಅಥವಾ ಯಾವ ಬ್ಯಾಂಕ್ಗಳು ಈ ಒಂದು ಹುದ್ದೆಗೆ ಪಾರ್ಟಿಸಿಪೇಟ್ ಮಾಡ್ತವೆ ಅಂತಕ್ಕಂಥದ್ದು ನೋಡೋದಾದರೆ, ಭಾರತದಲ್ಲಿ ವಿವಿಧವಾದ ಒಂದು ಬ್ಯಾಂಕ್ಗಳು ಈ ಒಂದು AFO ಹುದ್ದೆಗಳಿಗೆ ಪಾರ್ಟಿಸಿಪೇಟ್ ಮಾಡ್ತವೆ ಅಥವಾ ಈ ಒಂದು ಹುದ್ದೆಗಳಿಗೆ ಹೈರಿಂಗ್ ಮಾಡ್ಕೊಳ್ಳೋದು ಅನ್ಕೋತವೆ. ಅದರಲ್ಲಿ ಒಂದು ಕೆಲವೊಂದು ಬ್ಯಾಂಕ್ಗಳ ಲಿಸ್ಟನ್ನು ನಾನು ಮಾಡ್ತೀನಿ ಇಲ್ಲಿ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿಯಾಗಿ ಮಹಾರಾಷ್ಟ್ರ ಬ್ಯಾಂಕ್, ಇನ್ನೂ ಹಲವಾರು ಬ್ಯಾಂಕ್ಗಳು ಈ ಒಂದು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಂಬ ನೋಡೋದಾದರೆ, ಮೊದಲನೇದಾಗಿ ಪ್ರಿಲಿಮ್ಸ್, ಮೇನ್ಸ್, ಅದೇ ರೀತಿಯಾಗಿ ಇಂಟರ್ವ್ಯೂ, 3 ಒಂದು ಸ್ಟೆಪ್ಸ್ಗಳಲ್ಲಿ ಒಂದು AFOನ ಕ್ಲಿಯರ್ ಮಾಡ್ಬೋದು. ಈಗ ಪ್ರಿಲಿಮ್ಸಲ್ಲಿ ಏನೇನು ಇರುತ್ತಪ್ಪ ಅಂದರೆ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೇ ರೀತಿಯಾಗಿ ರೀಸನಿಂಗ್ ಇರುತ್ತೆ. ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೇ ರೀತಿಯಾಗಿ ರೀಸನಿಂಗ್. ಟೋಟಲ್ ಆಗಿ 150 ಅಂಕಗಳದ್ದು. ಸಮಯ ನೋಡೋದಾದರೆ 2 ಗಂಟೆ ಈ ಒಂದು 3 ಪೇಪರ್ಗಳಿಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ಬೋದು. ಡಿವೈಡ್ ಮಾಡಿದಾಗ 40 ನಿಮಿಷದ ಒಂದು ಅವಧಿ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೇನ್ಸಲ್ಲಿ ಏನಿರುತ್ತೆ, ನೀವೊಂದು ಯಾವ ಒಂದು ಸೆಕ್ಟರ್ ಚೂಸ್ ಮಾಡ್ತೀರಾ. ಈಗ ನಾನು ಅಗ್ರಿಕಲ್ಚರ್ ಒಂದು ಡಿಪಾರ್ಟ್ಮೆಂಟಿಂದ ಬಂದೆ ಅಂತ ಇಟ್ಕೊಳ್ಳಿ, ನನಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಕೇಳ್ತಾರೆ. ಅದೇ ರೀತಿಯಾಗಿ ಯಾರು ಫಿಶರಿಯಿಂದ ಬಂದಿರ್ತಾರೋ ಅವರಿಗೆ ಫಿಶರಿ ರಿಲೇಟೆಡ್ ಆಗಿ, ಯಾರು ಫಾರೆಸ್ಟ್ರಿಯಿಂದ ಬಂದಿರ್ತಾರೋ ಅವರಿಗೆ ಫಾರೆಸ್ಟ್ರಿ ರಿಲೇಟೆಡ್ ಆಗಿ, ಯಾರು ಹಾರ್ಟಿಕಲ್ಚರಿಂದ ಬಂದಿರ್ತಾರೋ ಅವರು ಒಂದು ಸೆಕ್ಟರ್ ಯಾವ ರೀತಿ ಅವರೊಂದು ಚೂಸ್ ಮಾಡ್ತಾರೆ, ಅದರ ಒಂದು ಬೇಸ್ ಮೇಲೆ ಅವರೊಂದು ಮೇನ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಮೇನ್ಸಲ್ಲಿ ಏನು ಕೇಳ್ತಾರಪ್ಪ ಅಂದರೆ, ಮೇನ್ಸಲ್ಲಿ ಟೋಟಲ್ ಆಗಿ 60 ಮಾರ್ಕಿಂದು ಒಂದು ಏನು ಎಕ್ಸಾಮ್ ಇರುತ್ತೆ. ಆ ಒಂದು ಎಕ್ಸಾಮಲ್ಲಿ ನಮಗೆ 40 ನಿಮಿಷದಲ್ಲಿ 60 ಮಾರ್ಕ್ ಒಂದು ಬರೀಬೇಕಾಗಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ ನೀವು ಕ್ಲಿಯರ್ ಮಾಡಿದಾಗ ನಿಮಗೆ ಇಂಟರ್ವ್ಯೂ ಒಂದು ಪರ್ಸನಾಲಿಟಿ ಟೆಸ್ಟ್ ಅಂತ ತಗೋತಾರೆ. ಆ ಒಂದು ಇಂಟರ್ವ್ಯೂ ಏನಾದರೂ ನೀವು ಕ್ಲಿಯರ್ ಮಾಡಿದರೆ ನಿಮಗೆ AFO ಹುದ್ದೆಗೆ ಒಂದು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಸ್ವಲ್ಪ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ನ ನೋಡೋಣ. ಹಾಗಾದರೆ
ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ನೋಡಿದಾಗ ಈ ಒಂದು ಎಕ್ಸಾಮ್ ಯಾವ ಥರ ಇರುತ್ತೆ ಅಥವಾ ಈ ಒಂದು ಎಕ್ಸಾಮಲ್ಲಿ ಯಾವ ಥರ ಓದಬೇಕು ಅಂತಕ್ಕಂಥದ್ದು ರಿಯಲೈಸ್ ಆಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಕ್ಯಾಸ್ಟ್ ಅವರು ಅಥವಾ ಯಾವ ಒಂದು ವರ್ಗದವರು ಎಷ್ಟು ಅಂಥದ್ದು ಕೂಡ ಒಂದು ರಿಯಲೈಸ್ ಆಗುತ್ತೆ. ಯಾಕಪ್ಪ ಅಂದರೆ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ನೋಡಿದಾಗ ಅಲ್ಲಿ ಯಾವ ಒಂದು ಪ್ರಿಲಿಮ್ಸಲ್ಲಿ ಎಷ್ಟು ಮಾರ್ಕ್ ತೆಗಿಬೇಕು ಅಥವಾ ಎಷ್ಟು ಮಾರ್ಕಿಗೆ ಒಂದು ಕಟ್ ಆಫ್ ನಿಂತಿದೆ ಪ್ರೀವಿಯಸ್ ಇಯರಲ್ಲಿ, ಮೇನ್ಸಲ್ಲಿ ಯಾವ ಥರ ಒಂದು ಕಟ್ ಆಫ್ ನಿಂತಿದೆ, ಆ ಟೋಟಲಾಗಿ ಯಾವ ರೀತಿಯಾದ ಒಂದು ಕಟ್ ಆಫ್ ನಿಂತಿದೆ ಅಂತಕ್ಕಂಥದ್ದು ಒಂದು ಅನಲೈಸ್ ಆಗುತ್ತೆ ಅಂತ. ಆದ ಕಾರಣದಿಂದ ಒಂದು ಪ್ರೀವಿಯಸ್ ಇಯರ್ 2024ರಲ್ಲಿನ ಒಂದು ಕಟ್ ಆಫ್ನ ಒಂದು ಚಾರ್ಟ್ ನೋಡೋಣ. ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಕಟ್ ಆಫ್ ಯಾವ ಥರ ಇದೆ ಅಂತ. ನೋಡಿ, ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 25 ಮಾರ್ಕಿಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಒಂದು ಕೇವಲ 5 ಮಾರ್ಕು SC ST OBC PW ಅವರಿಗೆ ಇತ್ತು. ಹಾಗಾದರೆ EWS ಮತ್ತು ಜನರಲ್ ಅವರಿಗೆ 7.75 ಕಟ್ ಆಫ್ ಕುಂತಿತ್ತು ಪ್ರಿವಿಯಸ್ ಇಯರು. ಹಾಗಾದರೆ ರೀಸ್ನಿಂಗಲ್ಲಿ ನೋಡೋದಾದರೆ 50 ಮಾರ್ಕಿನ ಪೇಪರ್ ಇರುತ್ತೆ. ಅದರಲ್ಲಿ ಕೇವಲ ಒಂದೇ SC ST ಅವರಿಗೆ ಕಟ್ ಆಫ್ ಕುಂತಿತ್ತು ಪ್ರಿವಿಯಸ್ ಇಯರು. ಅದೇ ರೀತಿಯಾಗಿ EWS ಮತ್ತು ಜನರಲ್ ಅವರಿಗೆ 4.25 ಒಂದು ಕಟ್ ಆಫ್ ಇತ್ತು. ಜನರಲ್ ಅವೇರ್ನೆಸ್ ಮತ್ತು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡಲ್ಲಿ 50 ಮಾರ್ಕಿನ ಪೇಪರ್ ಇರುತ್ತೆ. ಕೇವಲ 3 ಮಾರ್ಕು SC ST OBC ಅವರಿಗೆ ಇತ್ತು. ಹಾಗಾದರೆ EWS ಮತ್ತು ಜನರಲ್ ಅವರಿಗೆ 6.25 ಕಟ್ ಆಫ್ ಆಗೈತೆ ಅಂತ ಹೇಳ್ಬೋದು. ಈ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡಿದಾಗ ಭಾಳಷ್ಟು ಕಡಿಮೆ ಕಟ್ ಆಫ್ ಇದೆ. ಯಾಕಪ್ಪ ಅಂದರೆ ಕ್ವಶನ್ ಪೇಪರ್ ಕೂಡ ಅದೇ ರೀತಿಯಾಗಿ ಸೆಟ್ ಆಗಿರುತ್ತೆ. ಕ್ವಶನ್ ಪೇಪರ್ ಕೂಡ ಭಾಳಷ್ಟು ಟಫ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು ಗ್ರೇಡ್ 1ನ ಉದ್ಯೋಗ ಆಗಿರುವ ಕಾರಣದಿಂದ ಕ್ವಶನ್ ಪೇಪರ್ ಕೂಡ ಭಾಳಷ್ಟು ಟಫ್ ಆಗಿ ಬರುತ್ತೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪ್ರೀವಿಯಸ್ ಇಯರ್ ಕಟ್ ಆಫ್ ಕುಂತಿತ್ತು ಅಂತ. ಕೇವಲ 5, 1, 3 SC ST OBC ಅವರಿಗೆ ಕುಂತಿತ್ತು, PWD ಅವರಿಗೆ ಕುಂತಿತ್ತು. ಹಾಗಾದರೆ EWS ಅವರಿಗೆ 7, 4, 6 ಕೇವಲ 10 ಮೇಲೆ ಯಾವುದೇ ಕಟ್ ಆಫೇ ಕುಂತಿಲ್ಲ. ಯಾಕಪ್ಪ ಅಂದರೆ ಪ್ರಿವಿಯಸ್ ಇಯರ್ನ ಪೇಪರ್ ನೋಡಿದಾಗ, ಪ್ರಿವಿಯಸ್ ಇಯರೇ ಅಂತಲ್ಲ, ಈಗ ಮುಂಬರುವ ಪೇಪರ್ಗಳು ಕೂಡ ನೋಡಿದಾಗ ಅಲ್ಲಿ ಬಹಳಷ್ಟು ಟಫ್ ಆದ ಪೇಪರ್ ಅವರು ತೆಗಿತಾರೆ ಅಂತ ಹೇಳ್ಬೋದು. ಟಫ್ ಆದ ಪೇಪರಿಂದ ಬಂದಾಗ ಮಾತ್ರ ಈ ಕಟ್ ಆಫ್ ಭಾಳಷ್ಟು ಕಡಿಮೆ ಕೂಡ್ಕೊಳ್ಳುತ್ತೆ. ನೀವೇ ನೋಡಿದಿರಾ, ಏನಾಗಿತ್ತಪ್ಪ ಅಂದರೆ ಇದು ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ನ ಯಾವ ರೀತಿಯಾದ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಮತ್ತು ಯಾವ ರೀತಿಯಾದ ಕಟ್ ಆಫ್ ಕೂಡ ಇರುತ್ತೆ ಅಂತ ನೀವು ನೋಡಿದಿರಿ. ಕಟ್ ಆಫ್ ನೋಡಿದಾಗ ಏನನ್ಸುತ್ತೆ, ಪೇಪರ್ ಭಾಳಷ್ಟು ಕಷ್ಟವಾಗಿರುತ್ತೆ. AFO ಅಂದರೆ ಸುಮ್ಮನಲ್ಲ, ಭಾಳಷ್ಟು ಕಷ್ಟವಾದ ಪೇಪರೇ ಬರುತ್ತೆ. ಅದರ ಎಲಿಜಿಬಿಲಿಟಿಗೆ ಕ್ರೈಟೇರಿಯಾ ಮತ್ತು ಯಾವ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ, ಅದೇ ರೀತಿಯಾಗಿ ಅದರ ಎಕ್ಸಾಮ್ನ ಪ್ಯಾಟರ್ನ್ ನೋಡಿದಿರಿ. ಈ ವರದಿ ಇಷ್ಟೇ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.